ಶ್ರೀ ಸದ್ಗುರುನಾಥ್ ಮಾಧವಾನಂದ ಪ್ರಭುಜಿಗಳ ದಿವ್ಯ ಚರಣಗಳಲ್ಲಿ ಕೋಟಿ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನ ವಿಷಯ ಗುಬ್ಬಿ ಹೆರವರ ಮನೆ ತನ್ನ ಮನೆ ಎಂಬಂತೆ ಅಂತ ವಿಷಯ ಇಟ್ಟುಕೊಂಡ ಇದನ್ನು ವಿಶ್ಲೇಷಣ ನಮ್ಮ ತಮಸಿ ಶರಣರ ಭಾಳಷ್ಟು ವಿಶ್ಲೇಷಣೆ ಮಾಡಿದ್ದಾರೆ. ನನಗೂ ಎಷ್ಟು ತಿಳಿತೈತಿ ಅಷ್ಟ ಮಾಡ್ತಾರೆ. ಗುಬ್ಬಿ ಹೆರವರ ಮನೆ ತನ್ನ ಮನೆ ಎಂಬಂತೆ ಧರೆ ಧನ ವನತೆಯರು ನನ್ನವರು ತನ್ನವರೆಂದು ಹೋರಿ ಹೋರಿ ಸಾಯುತ್ತಿದೆ ಜೀವ. ಸರ್ವಕರ್ತೃ ಕೂಡಲ ಚನ್ನ ಸಂಘ ಬಸವಣ್ಣನ ನೊಬ್ಬನೇ ಎಂಬುದನ್ನು ಅರಿಯದೆ ಕೆಟ್ಟರೋ ಅಂತ ವಚನ. ಗುಬ್ಬಿ ಏನು ಮಾಡೈತಪ್ಪ ಅಂತಂದ್ರ ಒಂದು ಮನಿ ಐತಿ. ಆ ಮನಿ ಒಳಗ ಜಂತ್ಯಾಗ ಒಂದು ಮನಿ ಕಟ್ಟೈತಿ. ಆ ಮನಿ ಕಟ್ಟೈತಿ ಹೆಂಗ ಕಟ್ಟೈತಪ್ಪ ಅಂತಂದ್ರ ಅಲ್ಲೇ ಇಲ್ಲೇ ಬಿದ್ದಂತ ಕಡ್ಡಿ ತಂದ ಕಸಿಂದ ಆ ಮನಿ ಒಳಗ ಮನಿ ಕಟ್ಟೈತಿ. ಮನಿ ಕಟ್ಟಿ ಏನ್ ಮಾಡಾಕತೈತಿಪ್ಪ ಅಂತಂದ್ರ ಅಲ್ಲಿ ಒಂದು ತಂದ ಸಂಸಾರ ಚಾಲೂ ಮಾಡೈತಿ. ಸಂಸಾರ ಚಾಲೂ ಮಾಡೈತಿ. ಆ ಮನಿ ಮಾಲಕ ಬರೋಣ ಅದು ಒದರ್ಲ ಇಲ್ಯಾಕ ನೀ ಬಂದಿದೆ ಹೊರಗೆ ಹೋಗಲ್ಲ ಅದೇ ಯಾರಿಗೆ ಆ ಮನಿ ಮಾಲಕ. ಆ ಗುಬ್ಬಿ ಮನಿ ಮಾಲಕ ಹೊರಗೆ ಹೋಗಲಾಕತೈತಿ. ಈ ಗುಬ್ಬಿ ಏನ್ ಮಾಡೈತಿಪ್ಪ ಅಂದ್ರ ಆ ಪರಮಾತ್ಮ ನಿರ್ಮಾಣ ಮಾಡಿದಂತ ಈ ಜಗತ್ತದೊಳಗೆ ಧರೆ ಅಂದ್ರೆ ಈ ಭೂಮಿ ನನ್ನದು, ನನ್ನ ಹೊಲ, ನನ್ನ ಅರಿಶಿನ, ನನ್ನ ಕಬ್ಬ, ನನ್ನ ದಾಳಂಬ್ರಿ, ನನ್ನ ದ್ರಾಕ್ಷಿ ಅಂತ ಇದು ನಾಂದ ಅಲ್ಲಾಕತೈತಿ. ಅಷ್ಟ ಅಲ್ಲ, ಅಲ್ಲಿ ಒಂದು ಮನಿನೂ ಕಟ್ಟೈತಿ. ಈ ಮನಿ ನಾಂದ್, ಈ ಹೊಲ ನಾಂದ್, ಇಲ್ಲಿ ಬರಬೇಡ ಯಾರು, ಇಟ್ಟು ಹಿಡ್ಕೊಂಡು ಬಂದ್ರ ಒಡ್ಲಿನಲ್ಲ ಆಗತೈತಿ. ಈ ಗುಬ್ಬಿ ಅನ್ನಲಾಕತೈತಿ. ಇಲ್ಲಿ ಬಂದ್ರ ಆ ಗುಬ್ಬಿ ಹಂಗ ಅಲ್ಲಿ ಮನ್ಯಾಗ ಕೂತ್ ಕಸಿಂದ ಪರಮಾತ್ಮ ಈ ಮನಿ ಕಟ್ಟಿದವ ಬ್ಯಾರೆ, ಆ ಮನಿ ಕಟ್ಟಿದವನು ಬಿಟ್ಟೈತಿ. ಬರಬೇಡ ಹಂಗತೈತಿ. ಆ ಪರಮಾತ್ಮ ನಿರ್ಮಾಣ ಮಾಡಿದಂತ ಈ ಜಗತ್ತ, ಈ ಭೂಮಿಯನ್ನ ನಾಂದ ಅತ್ ಈ ಜೀವ ಅಂಜಿಕೆ ಹಾಕಲಾಕತೈತಿ. ಇನ್ನ ಧರೆ ಧನ ಅಂದ್ರ ಈ ಸ್ತ್ರೀ ಸಂಪತ್ತು, ರೊಕ್ಕ ನಂದ, ಬಂಗಾರ ನಂದ, ಬೆಳ್ಳಿ ನಂದ, ಮುತ್ತರತ್ನ ನಾಂದ ತಂದ ಎಲ್ಲ ಗೋಳೆ ಮಾಡಿ ಒಂದು ದಿವಸ ಎಲ್ಲರ ಇಟ್ಟು ಯಾರಿಗಿರ ಕೊಟ್ಟು ಗೊತ್ತಿಲ್ಲ ಇದು ಹೊಂಟೈತಿ ಗುಬ್ಬಿ. ಯಾನು ಇದಕ್ಕೆ ಗೊತ್ತ ಇಲ್ಲ, ಸುಮ್ಕನೆ ನಂದ ಅನ್ನುವಂತ. ಇನ್ನು ವನತೆಯರಂದ್ರ ಹೆಣತಿ, ಹೆಣ್ಮಕ್ಳಿದ್ದವ್ರ ಗಂಡ, ಹೆಣತಿ, ಮಕ್ಕಳು, ಮೊಮ್ಮಕ್ಕಳು, ಸಸ್ತ್ಯಾರು, ಇಡೀ ನನ್ನ ಪ್ರಪಂಚವ ನನ್ನವರೆಂದು ತನ್ನವರೆಂದು, ನನ್ನವರು, ನನ್ನ ಸಸಿ, ನನ್ನ ಮಗ, ಎಲ್ಲ ನಂದ ಹೋರಿ ಸಾಯುತ್ತಿದೆ ಈ ಜೀವ. ಹೋರಿ ಅಂದ್ರ ನನ್ನವರು ತಂದ ಹಾಕ್ಯಾಕೊಂದ ಇದು ಸಾಯ್ಲಕ್ಕತ್ತೈತ. ಯಾವುದು ಈ ಜೀವ. ಸರ್ವಕರ್ತೃ ಕೂಡಲ ಚನ್ನ ಸಂಘ ಬಸವಣ್ಣ ನೊಬ್ಬನೇ ಎಂಬುದನ್ನು ಅರಿಯದೆ ಕೆಟ್ಟರು. ಈ ಸೃಷ್ಟಿ ನಿರ್ಮಾಣ ಮಾಡಿದಂಥ ಪರಮಾತ್ಮ ಪರಬ್ರಹ್ಮ ಎಲ್ಲರಿಗೂ ಇದನ್ನು ನಿರ್ಮಾಣ ಮಾಡಿಕೆಸಿಂದ
ಈ ಜಗತ್ತ ಆ ಪರಮಾತ್ಮ ಮಾಡ್ಯಾನ ಅನ್ನೋದು ಬಿಟ್ಟು ಕಸಿಂದ ಇದು ನಂದು ಇದು ನಂದು ಇದು ನಂದು ಅಂದ ಕಸಿಂದ ಏನ್ ಮಾಡಾಕತ್ತೈತಪ್ಪ ಅಂದ್ರ ಈ ಮನುಷ್ಯನ ಜನ್ಮವನ್ನ ಹಾಳು ಮಾಡ್ಕೊಳಕತ್ತಿದ್ದ. ಕೆಟ್ಟರು ಅಂದ್ರ ಏನ್ ಮಾಡೈತಪ್ಪ ಅಂತಂದ್ರ ಭವಬಂಧನಕ್ಕೆ ಒಳಗಾಗಕತ್ತೈತಿ. ಈ ಜಗತ್ತು ನೋಡಿ ಇದು ನಂದು ಮೋಹಕ್ಕೆ ಬಿದ್ದ, ಇದು ನಂದು ಅನ್ನುವಂತ ಭಾವಕ್ಕೆ ಬಿದ್ದ ಕಸಿಂದ ಇದು ಕೆಟ್ಟೈತೆ ಅಂದ್ರೆ ಏನ ಭವಬಂಧನಕ್ಕೆ ಹುಟ್ಟು ಸಾವುಗಳನ್ನು ಬೆನ್ನಚ್ಚುವಂದ ಮಾತ್ರ ಪುನರುಪಿ ಜನ್ಮವನ್ನು ತಾಳುವುದರ ಸಲುವಾಗಿ ಕೆಟ್ಟರು ಅಂತ ಯಾರು ಹೇಳಿದ್ರು? ಆ ಸೊಣಲಿ ಸಿದ್ದರಾಮೇಶ್ವರ ಹೇಳಿದ್ರು. ಇಲ್ಲಿ ಬಸವಣ್ಣವರು ಇನ್ನೊಂದು ಮಾತು ಹೇಳ್ತಾರೆ. ಏನತ್ತ? ಸಂಸಾರವೆಂಬುದೊಂದು ಗಾಳಿಯ ಸೊಡಗರು, ಸಿರಿ ಎಂಬುದು ಸಂತೆಯ ಮಂದಿ ಕಂಡಯ್ಯ, ಇದನ್ನು ಮೆಚ್ಚಿ ಕೆಡಬೇಡ. ಸಿರಿ ಎಂಬುದ ಮರೆಯದೆ ಪೂಜಿಸೋ ನಮ್ಮ ಕೂಡಲ ಸಂಗನ ದೇವರನ್ನ. ಅವ್ರು ಹೆಂಗೆ ವರ್ಣನೆ ಮಾಡ್ತಾರಪ್ಪ ಅಂತಂದ್ರ, ಸಂಸಾರವೆಂಬುದೊಂದು ಗಾಳಿಯ ಸೊಡಗರೈತಪ್ಪ. ಇದೇನು ನಾವು ನಂಬ್ಕೊಂಡು ಬಂದಿದೀವಲ್ಲ, ನಮ್ಮ ಸಂಸಾರ ಇಡೀ ಹೆಂಗೈತಪ್ಪ ಅಂತಂದ್ರ ಹೆಂಡತಿ ಗಂಡ ಮಕ್ಕಳ ಸಸ್ಯಾರ ಮೊಮ್ಮಕ್ಕಳ ಏನದಾರಲ್ಲ ಇವು ಗಾಳಿ ಒಳಗಿಟ್ಟಂತ ದೀಪಗಳದಾವಪ್ಪ. ಯಾವಾಗ ಗಾಳಿ ಬಿಡ್ತೈತಿ ಗೊತ್ತಿಲ್ಲ, ಯಾವ್ಯಾವ ದೀಪ ಆರಿ ಹೋಗ್ತಾವ ಅನ್ನೋದು ಗೊತ್ತಿಲ್ಲ. ಆ ದೀಪ ಗಾಳಿ ಬಿಟ್ಟಾಗ ಹೆಂಗೆ ಆರಿ ಹೋಗ್ತಾವು? ಒಂದು ಸಸಿನ ಹೋಗ್ತೈತಿ, ಒಂದು ಮಗನ ಹೋಗ್ತೈತಿ, ಒಂದು ಗಂಡನ ಹೋಗ್ತೈತಿ, ಒಂದು ಮೊಮ್ಮಕ್ಕಳ ಹೋಗ್ತೈತಿ. ಇದು ಸ್ಥಿರವಾಗಿರ್ತಕ್ಕಂಥದ್ದಲ್ಲ. ಆ ಎಣ್ಣೆ ತೀರ್ತಂದ್ರೆ ಪಣಿತ್ಯಂದ ಹೊಂಟು ಹೋಗ್ತಾರೆ. ಹೆಂಗ ಅವ್ರದ್ದು ಕರ್ಮದ ಅಂದ್ರೆ ಅವ್ರದ ಕರ್ಮಾನುಸಾರವಾಗಿ ಮಕ್ಕಳ ಹೆಂಡತಿ ಎಲ್ಲರೂ ಹುಟ್ಟಿ ಬಂದಾರ. ಆ ಎಣ್ಣೆ ತೀರಣ ಹೆಂಗೆ ಗಾಳಿಗೆ ಹಾರಿ ಹೋಗ್ತಾರಲ್ಲ, ಸಂಸಾರವೆಂಬುದೊಂದು ಗಾಳಿಯ ಸೊಡಗರು, ಸಿರಿ ಎಂಬುದು ಸಂತೆಯ ಮಂದಿ ಕಂಡಯ್ಯ. ಸಿರಿ ಅಂದ್ರ ಭೂಮಿ ಮನಿ ಮತ್ತು ಬಂಗಾರ ಬೆಳ್ಳಿ ಇವು ಹೆಂಗದಪ್ಪ ಅಂತಂದ್ರ ಸಂತಿ ಒಳಗ ಒಂದು ಎಲ್ಲ ದಿಕ್ಕಿನ ಹರಿದ ಜನ ಬರ್ತೈತಿ. ಜನ ಬಂದು ಕೂಡ್ತಾರ, ಕೂಡಿಕೆಸಿಂದ ಸಂತಿ ಮುಗ್ಯಾಣ ಹೆಂಗೆ ಹೊಂಟು ಹೋಗ್ತಾರಲ್ಲ ಹಂಗ ಇವು ಮನಿ ಆಗಲಿ ಹೊಲ ಆಗಲಿ ಬಂಗಾರ ಆಗಲಿ ಏನೈತಿಲ್ಲ ಅವ್ರ ಸಂತ ಅಂದ್ರೆ ಅದ್ರದ ನಮ್ಮದ ಋಣ ತೀರ್ತಂದ್ರ ಅದು ಕೂಡ ಮತ್ತೆ ತಂತ ಯಾಕೆ ಹೋಗ್ತೈತಿ. ಸಿರಿ ಎಂಬುದು ಸಿರಿ ಎಂಬುದು ಮೆಚ್ಚಿ ಕೆಡಬೇಡ, ಇದನ್ನು ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗನ ಶರಣನ ಅಂದ್ರ ಏನು ಹೇಳ್ತಾರಪ್ಪ ಅಂತಂದ್ರ ಇವತ್ತು ನೀ ಯಾವತ್ತೂ ಮೆಚ್ಚಿ ಕೆಡಬೇಡ. ನೀ ಏನು ಮಾಡಬೇಕಪ್ಪ ಅಂತಂದ್ರ ಏನೋ ಈ ಮನುಷ್ಯನ ಜನ್ಮ ಬಂದೈತಿ, ಏನೋ ತೆಪ್ಪು ಎಷ್ಟೋ ಪುಣ್ಯಗಳ ಮಾಡಿದ ಬಳಕ ಈ ಮನುಷ್ಯನ ಜನ್ಮ ಎತ್ತಿ ಬಂದೈತಿ. ಇವತ್ತು ನೀ ಯಾವತ್ತೂ ಮೆಚ್ಚಬೇಡ. ಇವು ಯಾವೂ ನಿನ್ನ ಸಂಗಾಟ ಬರೋದಿಲ್ಲ, ಎಲ್ಲ ಇಲ್ಲೇ ಇರುವುದಾವು. ನೀನ ಹೋಗವದಿ ಒಬ್ಬನ. ಅದಕ್ಕೆ ನೀ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದ್ರ ಪುಣ್ಯ ದಾನ ಧರ್ಮಾದಿಗಳನ್ನು ಮಾಡಿ ಈ ಭಜನ ಕೀರ್ತನ ಪ್ರವಚನ ಪೂಜೆ ಪುನಸ್ಕಾರ ಮಾಡಿ ಪುಣ್ಯವನ್ನು ಪ್ರಾಪ್ತಿ ಮಾಡ್ಕೊಂಡ ಈ ಮನುಷ್ಯನ ಜನ್ಮ ಇನ್ನೊಮ್ಮೆ ಬರಬಾರ್ದಂಗೆ ಮಾಡ್ಕೊಂಡು ಹೋಗೋದಕ್ಕೆ ಈ ಮನುಷ್ಯನ ಜನ್ಮ ಬಂದೈತಿ. ಅದನ್ನು ಮಾಡ್ಕೋರ ತಮ್ಮ ಕಸಿಂದ ಎಲ್ಲರೂ ಶಿವಶರಣರು ಹೇಳಿದಾರ. ನನಗೆ ಕೊಟ್ಟಾರ 10 ನಿಮಿಷ. ಭಾಳ ಮಂದಿ ತಾಕೀತು ಮಾಡ್ಬೇಡ, ಸೀಮಿ ಒತ್ತಾಡಬೇಡ. ಆಯಿತು, ನಮಗರೇ ಅದಕ್ಕೆ ಸೀಮಿ ಒತ್ತಾಡ, ನಮ್ಮಲ್ಲ ನಾವಿದ್ರೆ ನಮಗೇನಾಗೋಯ್ತು, ನಮ್ಮ ಸೀಮೆ ಏಟೈತಿ ಅಟ್ಟ ಆಯ್ತು ಅಂತಂದು ಹೇಳಿ ಇವು ಎಡಪಾದ ಎಲ್ಲರ ಪಾದಕ್ಕೆ